ದೆಹಲಿಯಲ್ಲಿ ಕೆಲವೇ ಹೊತ್ತಿನ ಮುಂಚೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿಎಲ್ಪಿ ನಾಯಕರಾದ ಸಿದ್ದರಾಮಯ್ಯ ಅವರು ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಹೋಗಿದ್ದಾರೆ. ಆ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ರು. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ನವದೆಹಲಿಯಿಂದ ಶಬೀರ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಆಫ್ಟರ್ನೂನ್ ಶಬೀರ್. ಬಹಳ ಕುತೂಹಲ ಇವತ್ತಿನ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗು. ಬಿಕಾಸ್ ಇದುವರೆಗೂ ಕಳೆದ 3-4 ತಿಂಗಳಿಂದ JDS-ಗೆಷ್ಟು ಕಾಂಗ್ರೆಸ್ಗೆಷ್ಟು ಅನ್ನುವ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಇವ್ರು ಬಿಡಲ್ಲ, ಅವ್ರು ಕೊಡ್ತಿಲ್ಲ ಅಂತ. ಇವತ್ತೇನಾದರೂ ಅದಕ್ಕೆ ಒಂದು ಫೈನಲೈಸ್ ಅಂದರೆ ಅಂತಿಮ ನಿರ್ಣಯವನ್ನು ಕೈಗೊಳ್ಳುವ ಸಾಧ್ಯತೆ ಎಷ್ಟಿದೆ? ಹರೀಶ್, ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಇವತ್ತು ಅಂತಿಮವಾದಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಆದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ ನಾಯಕರ ನಡುವೆ ಗೊಂದಲ ಇರುವಂತದ್ದು. JDS ಈಗಾಗಲೇ ಸಾಕಷ್ಟು ಸೀಟ್ಗಳನ್ನ ಡಿಮ್ಯಾಂಡ್ ಮಾಡಿದೆ, ಆದ್ರೆ ಕಾಂಗ್ರೆಸ್ ಕೂಡ ಅದನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಹಾಲಿ ಸಂಸದರ ಕ್ಷೇತ್ರಗಳನ್ನ JDS ಕೇಳ್ತಾ ಇರುವಂತದ್ದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿರುವಂತದ್ದು. ಹಾಗಾಗಿ ಈಗಾಗಲೇ ಮೊದಲಿನಿಂದಲೂ ಕೂಡ ರಾಜ್ಯ ಮಟ್ಟದ ಸಭೆಯಲ್ಲೂ ಕೂಡ ಅದನ್ನ ನಿರಾಕರಣೆ ಮಾಡ್ಕೊಳ್ತಾ ಬರ್ತಿದ್ರು. ಈಗಲೂ ಕೂಡ ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ಇವತ್ತು ನಡೆಯುವಂತಹ ಸಭೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಹಾಗಾಗಿ ಯಾವ ನಿರ್ಧಾರ ಹೊರಗೆ ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಮಧ್ಯಾಹ್ನ 1 ಗಂಟೆಗೆ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ. 12 ಗಂಟೆಗೆ ನಡಿಬೇಕಿತ್ತು, ಮತ್ತೆ ಪೋಸ್ಟ್ಪೋನ್ ಆಗಿರುವಂತದ್ದು ಹಿರಿಯ ನಾಯಕರ ಅಲಭ್ಯತೆ ಹಿನ್ನೆಲೆ. ಈಗ 1 ಗಂಟೆಗೆ ಸಭೆ ಆರಂಭ ಆಗುತ್ತೆ. ಸಭೆ ಆರಂಭ ಆದ ಮೇಲೆ ರಾಜ್ಯದ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋ ಬಗ್ಗೆ ಚರ್ಚೆ ನಡೆಯುತ್ತೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಏನು ಎಷ್ಟು ಕ್ಷೇತ್ರ ಇಲ್ಲಿಂದ ಹೋಗಿದ್ದಾರಲ್ಲ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಅಥವಾ DCM ಅವರು, ಇವರೆಲ್ಲರೂ ಒಂದು ಪಟ್ಟಿ ಫೈನಲೈಸ್ ಮಾಡ್ಕೊಂಡು ಹೋಗಿದ್ದಾರೋ ಅಥವಾ ಇವರಿವರ ನಡುವೆ ಕೂಡ ಒಮ್ಮತ ಮೂಡಿಲ್ಲ, ಯಾರು ಬೇಕು ಬೇಡ ಅಂತ ಅಲ್ಲಿ ತೀರ್ಮಾನ ಮಾಡಕ್ ಹೋಗಿದ್ದಾರೋ? ಹರೀಶ್, ಈಗಾಗಲೇ ಕೆಪಿಸಿಸಿಯಿಂದ ಒಂದು ಪಟ್ಟಿ ತಯಾರಾಗಿರುವಂತದ್ದು. ಅದನ್ನ ಈಗ ಹೈಕಮಾಂಡ್ ಮುಂದೆ ಇಡ್ತಾರೆ. ಅದ್ರ ಜೊತೆಗೆ ರಾಜ್ಯ ಉಸ್ತುವಾರಿ KC ವೇಣುಗೋಪಾಲ್ ಕೂಡ ಒಂದು ಪಟ್ಟಿಯನ್ನ ಏನು ವರಿಷ್ಠರ ಮುಂದೆ ಇಡ್ತಾರೆ. ಜೊತೆಗೆ ಒಂದೇ ಕ್ಷೇತ್ರಕ್ಕೆ 2-3 ಅಭ್ಯರ್ಥಿಗಳ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಆ ಎಲ್ಲಾ ಹೆಸರುಗಳ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಒಂದು ಹೆಸರಿರುವಂತಹ ಅಭ್ಯರ್ಥಿಗಳನ್ನ ಅಂತಿಮವಾಗಿ ಮಾಡ್ತಾರೆ. ಅದ್ರ ಜೊತೆಗೆ 2-3 ಹೆಸರುಗಳು ಕಂಡು ಬಂದಲ್ಲಿ ಅವುಗಳ ಬಗ್ಗೆ ಯಾರನ್ನ ಹಾಕಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದರಲ್ಲೂ ಕೂಡ ಈಗಾಗಲೇ JDS ಹಾಲಿ ಸಂಸದರಿರುವಂತಹ ಕ್ಷೇತ್ರಗಳನ್ನ ಬೇಡಿಕೆ ಇಟ್ಟಿರೋದ್ರಿಂದ ಅವುಗಳನ್ನ ಬಿಟ್ಕೊಡ್ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಇದೆ. ಹಾಗಾಗಿ ಇವಾಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತಾಡ್ಬೇಕಾದ್ರೆ ಹಾಲಿ ಸಂಸದರ ಸೀಟ್ಗಳನ್ನ ಬಿಟ್ಕೊಡಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಂದ್ ಕಡೆ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಬಹಳಷ್ಟು ಹಾಲಿ ಸಂಸದರ ಕ್ಷೇತ್ರಗಳಿಗೆ JDS ಡಿಮ್ಯಾಂಡ್ ಅನ್ನ ಮಾಡಿದೆ. ಯಾವ ರೀತಿಯಾದಂತಹ ನಿರ್ಧಾರ ಔಟ್ಕಮ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಬಹಳ ಬಲವಾಗಿ ಹಾಲಿ ಸಂಸದರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನಿರಾಕರಿಸಬಾರದು ಅನ್ನೋದು ಸಿದ್ದರಾಮಯ್ಯ ಅವರ ವಾದ. ಆದ್ರೆ ಮೈತ್ರಿಯ ಒಪ್ಪಂದ, ಮೈತ್ರಿ ಮಾತುಕತೆ ಯಾವ ರೀತಿ ಇರುತ್ತೆ ಅನ್ನೋದು ಇನ್ನಷ್ಟೇ ಕಾದ್ ನೋಡ್ಬೇಕು. ಸಮ್ಮಿಶ್ರ ಸರ್ಕಾರ ಮತ್ತೆ JDS ಮಿನಿಸ್ಟರ್ ಜೊತೆ ಮೀಟಿಂಗ್ ಆಗಬೇಕು, ಆಮೇಲೆ ಫೈನಲೈಸ್ ಆಗಬೇಕು. ಆಮ್ ಐ ರೈಟ್? ಖಂಡಿತವಾಗ್ಲೂ ಹರೀಶ್, ಈಗಾಗಲೇ ಅಂದ್ರೆ 10 ಸೀಟ್ಗಳಿಗಾಗಲೇ ಕಾಂಗ್ರೆಸ್ನ ಸಂಸದರಿರುವಂತದ್ದು. ಆ ಸಂಸದರನ್ನ ಮುಂದುವರಿಸಬೇಕಾ ಬೇಡವಾ ಅನ್ನೋದು ಒಂದು ಚರ್ಚೆ ಆಗುತ್ತೆ. ಬಾಕಿ ಉಳಿದಂತೆ ಈಗಾಗಲೇ JDSಗೆ 9 ಕ್ಷೇತ್ರಗಳು ಅಥವಾ 8 ಅಥವಾ 9 ಕ್ಷೇತ್ರಗಳನ್ನ ಬಿಟ್ಕೊಡ್ಬಹುದು ಅಂತ ನಿರೀಕ್ಷೆ ಮಾಡ್ಲಾಗ್ತಿದೆ. ಅದು ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು. ಈಗ 9 ಕ್ಷೇತ್ರಗಳನ್ನ ಏನು JDSಗೆ ಹೋಗ್ಬೋದು ಅಂತ ಏನ್ ನಿರೀಕ್ಷೆ ಮಾಡ್ಲಾಗ್ತಿದೆ. ಆ ಕ್ಷೇತ್ರಗಳನ್ನ ಹೊರತುಪಡಿಸಿ ಬಾಕಿ 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ಲಾಗುತ್ತೆ. ಇದರಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಸೂಕ್ತ, ಯಾರು ಗೆಲ್ಲಬಹುದಾದಂತ ವ್ಯಕ್ತಿ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಆ ಎಲ್ಲಾ ಪ್ರಾಥಮಿಕ ಅಂಶಗಳನ್ನ ಇಟ್ಕೊಂಡು ಈ ವ್ಯಕ್ತಿಗಳನ್ನ ಫೈನಲ್ ಮಾಡಿದ್ರೆ ಸೂಕ್ತ ಅನ್ನೋ ರೀತಿಯಾದಂತಹ ಮಾತುಕತೆ ನಡೆಯುತ್ತೆ. ಮತ್ತೆ ಅವ್ರನ್ನ ಫೈನಲ್ ಮಾಡಿ ಇಟ್ಕೊಳ್ಳಾಗುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಘೋಷಣೆಗಳು ಇವತ್ತು ಆಗಲ್ಲ. ಇವತ್ತು ಪ್ರಾಥಮಿಕವಾದಂತಹ ಮಾತುಕತೆ ನಡೆಯುತ್ತೆ. ಯಾಕಂದ್ರೆ ಇನ್ನೂ ಕೂಡ ಯಾವ ಕ್ಷೇತ್ರ ಯಾರಿಗೆ ಹಂಚಿಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇರೋದ್ರಿಂದ ಅಭ್ಯರ್ಥಿಗಳ ಹೆಸರುಗಳನ್ನ ಪ್ರಕಟ ಮಾಡೋದು ಬಹಳಷ್ಟು ಅನುಮಾನ. ಒಂದು ರೀತಿಯಲ್ಲಿ ನೋಡೋದಾದ್ರೆ 28 ಕ್ಷೇತ್ರಗಳಿಗೂ ಕೂಡ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪಟ್ಟಿ ತಯಾರಾಗುತ್ತೆ. ಅದಾದ ಬಳಿಕ JDSಗೆ ಬಿಟ್ಟುಕೊಡುವಂತ ಕ್ಷೇತ್ರಗಳನ್ನ ಹೊರತುಪಡಿಸಿ ಬಾಕಿ ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಅವರ ಹೆಸರುಗಳನ್ನ ಪಟ್ಟಿಗಳನ್ನ ಬಿಡುಗಡೆ ಮಾಡ್ತಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶಬೀರ್ ಈ ಕ್ಷಣದ ಮಾಹಿತಿಗಾಗಿ.